ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಗೊತ್ತಾ, ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ ಅಂತ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಅನ್ಕೋಬೇಡಿ. DTC ಕೊರಿಯರ್ ಕಳಿಸ್ಬೇಕಾಗಿತ್ತು, ಅದಕ್ಕೆ ಕೊರಿಯರ್ ಕಳಿಸೋಣ ಅಂತ ಬಂದಿದ್ವಿ ನಮ್ಮ ಅಕ್ಕನಿಗೆ ಬ್ಯಾಂಗ್ಳೂರಲ್ಲಿ. ನೋಡಿ, ಈ ಬಾಕ್ಸಲ್ಲಿ ಕೊರಿಯರ್ ಈ ಬಾಕ್ಸದ ವಿಶೇಷತೆ ಏನು ಅಂತ ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ನೋಡಿ, DTC ಕೊರಿಯರು ಆಳ್ನಳ್ಳಿ ಸರ್ಕಲ್ ಮುಂದೆ ಯಾದವಗಿರಿ ಹತ್ರ. ಅಲ್ಲಿ ಹೋಗಿ ಕೇಳಿದ ತಕ್ಷಣ ಅವರು 500 ರೂಪೀಸ್ ಅಂತ ಅಂದರು. ಅಲ್ಲಿ ಒಳಗಡೆ ಇರೋ ಐಟಮ್ಗೆ ವ್ಯಾಲ್ಯೂ ಇಲ್ಲ, ಆ ಬಾಕ್ಸ್ ಲೆಂತ್ ಇದೆಯಲ್ಲ, ಆ ಬಾಕ್ಸ್ ಲೆಂತ್ ಇದೆಯಂತೆ, ಅದಕ್ಕೆ 500 ರೂಪೀಸ್ ಚಾರ್ಜ್ ಆಗುತ್ತೆ ಅಂತೆ. ಅದಕ್ಕೆ ಸರಿ ಬಿಡಪ್ಪ ಅಂದ್ಬಿಟ್ರೆ ಜಾಸ್ತಿ ಆಯಿತು ಅಂದ್ರೆ ರೆಗ್ಯುಲರ್ ಹತ್ರ ಹೋಗೋಣ ಅಂತ ನೋಡಿ ನಾವು ಜಸ್ಟ್ ರೆಗ್ಯುಲರ್ ಹತ್ರ ಹೋದ್ವಾ. ನಾವು ಮಾಮೂಲಿ ಅಂಗಡಿ DTC ಹತ್ರನೇ ಹೋಗ್ತಿದ್ವಿ, ಯಾವಾಗಲೂ ಇಲ್ಲೇ ಕಳಿಸೋದು. ಎಲ್ಲಿ ಟೆರಿಷನ್ ಸರ್ಕಲ್ ಇದೆಯಲ್ಲ ಅದು ಮುಂದ್ಗಡೆ. ಅಲ್ಲೋ ಕೇಳಿದ್ರೆ ಅವ್ರು ಏನು ಹೇಳಿದ್ರು ಗೊತ್ತಾ, 400 ರೂಪೀಸ್ ಹೇಳ್ಬಿಟ್ರು. ನಮಗೆ ಶಾಕು. ಅಲ್ಲಿ ನೋಡಿದ್ರೆ 500, ಇಲ್ಲಿ 400. ಅವರು ಸೇಮು ಲೆಂತ್ ಎಲ್ಲ ಮಾಡಿದ್ರು. 2 kg ಬಾಕ್ಸ್ ಇದು, 5 kg ಇದು ಡಬ್ಬ. ನೀವು ಐಟಮ್ ಎಷ್ಟಾರು ಇಟ್ಕೊಳ್ಳಿ, ನಮ್ಗೆ ಅದರ ಬೇಡ ಬಾಕ್ಸ್ದೇ ನಮಗೆ ಅದು ಎಷ್ಟು ಬಾಕ್ಸ್ಗೆ ನಾವು ಲೆಂತ್ ಮಾಡೋದು, ಅದಕ್ಕೆ ನಾವು 400 ರೂಪೀಸ್ ಚಾರ್ಜ್ ಮಾಡ್ತೀವಿ ಅಂತ ಅಂದ್ವಿ. ಇದೇನಿದು ಹಿಂಗೆ ಅಂದ್ಬಿಟ್ಟು, ಬಾಕ್ಸಿಗೆ ವ್ಯಾಲ್ಯೂ ಜಾಸ್ತಿ ಅಪ್ಪ, ನಾವು ಎಷ್ಟು ದೊಡ್ಡ ಬಾಕ್ಸ್ ಇದು ಮಾಡ್ತೀವಿ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಅಂತ ಬೇಜಾರಾಗೋಯ್ತು. ಅಲ್ಲಿ 2-3 ವಾದ ಆಡಿತು. ಇಲ್ಲ 300 ರೂಪೀಸ್ ಕೊಡ್ತೀವಿ, ಇಲ್ಲ 250 ರೂಪೀಸ್ ಕೊಡ್ತೀವಿ, ಫಸ್ಟ್ 250 ಅಂದ್ವಿ, ಆಮೇಲೆ 300 ಅಂತೀವಿ, ಇಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಸರಿ ಬಿಡಪ್ಪ ಆಯಿತು ಅಂತ ಅಂದ್ಬಿಟ್ಟು ರಿಟರ್ನ್ ನಾವು ಮನೆಗೆ ಬಂದ್ವಿ. ಮನೆಗೆ ಹೋಗ್ಬೇಕಾರೆ ಏನು ಮಾಡೋಣ ಅಂತ ಯೋಚನೆ ಆಗ್ತಿದ್ದ. ಸರಿ ಬಿಡಪ್ಪ, ಚಿಕ್ಕ ಬಾಕ್ಸಲ್ಲಿ ನಾವು ಐಟಮ್ ಒಳಗಡೆ ಏನಿದೆ ಅದು ಪ್ಯಾಕ್ ಮಾಡೋಣ ಅಂತಂದ್ಬಿಟ್ಟು ಅಲ್ಲಿ ಹೋದ್ವಿ. ಅದನ್ನು ಲಾಗ್ ಮಾಡೋಕ್ಕಾಗಲಿಲ್ಲ ಪ್ಯಾಕ್ ಮಾಡೋದು. ಅಲ್ಲಿ ಹೋದ್ವಿ, ಚಿಕ್ಕ ಬಾಕ್ಸ್ನ ಅಲ್ಲೇ ಅಂಗಡಿಯಲ್ಲಿ ತೊಗೊಂಡು ಅಂಗಡಿಯಲ್ಲೇ ಪ್ಯಾಕ್ ಮಾಡಿಸಿ ಚಿಕ್ಕದಾಗೆ ಬಾಕ್ಸಲ್ಲಿ ಪ್ಯಾಕ್ ಮಾಡಿದ್ವಿ. ಬಂದು ಕೊಟ್ಟರೆ ಏನು ಹೇಳಿದ್ಬಿಟ್ರು ಗೊತ್ತಾ, ಶಾಕೇ ಆಗೋಯಿತು. 220 ರೂಪೀಸ್ ನೋಡಿ ಬಾಕ್ಸ್ಗೆ. ಅದಕ್ಕೆ ಹೇಳ್ತಿರೋದು, ಕೊರಿಯರ್ನ ನಾವು ಏನೇ ಕಳಿಸೋದಾದರೂ ಚಿಕ್ಕ ಬಾಕ್ಸ್ಗೆ ಸೆಂಡ್ ಮಾಡಿ ಏನೇ ಆದ್ರೂ. ಇಲ್ಲಿ ನೋಡಿ, ನಾನು ಬಿಲ್ಲು ತೋರಿಸಿ 220, ನನಗೆ ಶಾಕೇ ಆಗ್ಬಿಡ್ತು. ಏನಪ್ಪ ಅಂದ್ಬಿಟ್ಟು ನನಗೆ ಆಚೆ ಬಂದ ತಕ್ಷಣ ತುಂಬ ನಗು ಬಂದ್ಬಿಡ್ತು. ಇಲ್ಲಿ ನೋಡಿ ಫ್ರೆಂಡ್ಸ್, 220 ರೂಪೀಸ್ ಬಿಲ್ ಕೊಟ್ಟವ್ರೆ. ಅಲ್ಲಿ 500ಇಂದ 220 ಎಲ್ಲ ಐತೆ. ಬಾಕ್ಸಿಗೆ ವ್ಯಾಲ್ಯೂ ಜಾಸ್ತಿ. ಆಚೆ ಬಂದು ನಗು ಬಂದ್ಬಿಡ್ತು. ಅದಕ್ಕೆ ನೀವು ಶೇರ್ ಮಾಡ್ಕೊಳ್ಳೋಣ ಅಂದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ